ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಕೃತಿ ಅಕ್ಷು. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಹೊರಗಡೆ ಹೋಗೋದಾಗಿ ಇವತ್ತು ನಮಗೆ ಸಡನ್ನಾಗಿ ಪ್ಲ್ಯಾನ್ ಆಗಿಬಿಡ್ತು. ಅದಕ್ಕೆ ನಾವು ರೆಡಿಯಾಗಿ ಹೊರಟ್ವಿ. ನಮ್ಮ ಧಾರವಾಡದಲ್ಲಿ ಮುರುಘಾ ಮಠ ಜಾತ್ರೆ ನಡೀತಾ ಇದೆ. ಜಾತ್ರೆಗೂ ಹೋಗಬೇಕು. ಹೋಗ್ತಾ ನಾವು ಮೊದಲನೇದಾಗಿ ಸೌದತ್ತಿ ಕಡೆಗೆ ಹೊರಟ್ವಿ. ನಾವು ಅಂದ್ಕೊಂಡಿದ್ವಿ ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಹೋಗೋಣ ಅಂತ. ಆದರೆ ನಮ್ಗೆ ಆಗಲಿಲ್ಲ. ಸೌದತ್ತಿಲಿ ಯಲ್ಲಮ್ಮನ ದೇವಸ್ಥಾನ ತುಂಬಾ ರಶ್ ಇತ್ತು. ತುಂಬಾ ಜನ ಬಂದಿದ್ದರು. ನಮ್ಗೆ ಹೋಗೋದಕ್ಕೆ ಆಗಲಿಲ್ಲ. ಅಲ್ಲಿಂದ ನಾವು ಪಾಸ್ ಆಗೋದಕ್ಕೆ ಒಂದು ಅರ್ಧ ಗಂಟೆ ಬೇಕಾಯಿತು. ಬಿಸಿಲಿರೋದ್ರಿಂದ ನನ್ನ ಮಗಳಿಗೆ ತುಂಬಾ ಸುಸ್ತಾಗಿತ್ತು. ಅವಳು ಕಬ್ಬಿನ ಹಾಲು ಕುಡಿತೀನಿ ಅಂತ ಹಠ ಮಾಡ್ತಿದ್ಲು. ಕಬ್ಬಿನ ಹಾಲು ಕುಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಹೋಗ್ತಾ ಇರೋದು ಸೌದತ್ತಿ ತಾಲೂಕಿನ ಮುಲವಳ್ಳಿ ಹತ್ತಿರ ಇರುವಂಥ ಏಕೇರಿ ಕರಿಯಮ್ಮನ ದೇವಸ್ಥಾನಕ್ಕೆ. ಇಲ್ಲಿ ನಾನು ಬಂದಿರೋದು ಇದೇ ಮೊದಲನೇ ಸಲ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ದೇವರಿಗೆಲ್ಲ ಬೇಡ್ಕೊಂಡು ಕುರಿ ಬಲಿನ ಕೊಡ್ತಾರೆ. ಇಲ್ಲಿ ಏನೇ ಬಂದು ಹರಕೆ ಕಟ್ಕೊಂಡ್ರು ಎಲ್ಲನೂ ನೆರವೇರುತ್ತೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ನಾವು ಊಟ ಮಾಡಿಕೊಂಡು ಮತ್ತೆ ಹೊರಟ್ವಿ. ಮುರುಘಾ ಮಠದ ಜಾತ್ರೆ ಇರೋದ್ರಿಂದ ನಾವು ಸ್ವಲ್ಪ ಬೇಗನೆ ಬಂದ್ವಿ. ನನ್ನ ಮಕ್ಕಳು ಹೋಗೋಣ ಅಂತ ತುಂಬಾ ಹಠ ಮಾಡ್ತಾಯಿದ್ರು ಒಂದು 2-3 ದಿನದಿಂದನೂ. ಅದಕ್ಕೆ ನಾವು ಮತ್ತೆ ಮಕ್ಕಳಿಗೆಲ್ಲ ಕರ್ಕೊಂಡು ಜಾತ್ರೆಗೆ ಹೋದ್ವಿ. ಜಾತ್ರೆಯಲ್ಲಿದ್ದ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ನಮ್ಮ ಸಿರ್ಸಿ ಜಾತ್ರೆನೇ ನೆನಪಾಗೋಯ್ತು ನನಗಂತೂ. ಅಲ್ಲಿಂದ ಬರೋ ಅಷ್ಟರಲ್ಲಿ ತುಂಬಾ ಹೊತ್ತಾಗ್ಬಿಟ್ಟಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.